नः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। मातृदेवो भव ॐ पितृदेवो भव ॐ आचार्यदेवो भव ॐ विद्यादायिने नमः ॐ शान्ति शान्ति ಶಾಂತಿ. ನಾಡಿನ ಸಮಸ್ತ ಬಂಧುಗಳಿಗೂ ಈ ಯೋಗ ಗುರು ಮಾಡ್ತಕ್ಕಂಥ ನಮಸ್ಕಾರಗಳು. ನಾನು ಯೋಗ ಗುರು ಡಾಕ್ಟರ್ ಚನ್ನಬಸನಗೌಡ. ಈ ಯೋಗ ದೀಪ್ತಿ ಕಾರ್ಯಕ್ರಮದ ಈ ದಿನದಂದು ನಾನು ನಿಮಗೆ ಈ ಮಾಡರ್ನ್ ಕಾಯಿಲೆಗಳಂತೇನಿದಾವಲ್ಲ, ಮಾಡರ್ನ್ ಕಾಯಿಲೆಗಳಂತ ಹೇಳಿದ್ರೇನು, ನೀವು ಜೀವನ ಪರ್ಯಂತ ಟ್ಯಾಬ್ಲೆಟ್ ತಗೊಳ್ಳೇಬೇಕು, ಜೀವನ ಪರ್ಯಂತ ಮೆಡಿಸಿನ್ ತಗೊಳ್ಳೇಬೇಕು. ಏನು ಹೇಳ್ತಾರೆ? ಶುಗರ್ ಕ್ಯಾನ್ ಬಿ ಕಂಟ್ರೋಲ್ ಬಟ್ ಕೆನಾಟ್ ಕ್ಯೂರ್, ಬಿ ಪಿ ಕ್ಯಾನ್ ಬಿ ಕಂಟ್ರೋಲ್ ಬಟ್ ಕೆನಾಟ್ ಕ್ಯೂರ್. ಯಾಕೆ ಕ್ಯೂರ್ ಆಗಲ್ಲ? ಕ್ಯೂರ್ ಆಗಲೇಬೇಕು. ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಇದ್ದೇ ಇದೆ. ಕಾಯಿಲೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ವಾಸಿ ಆಗ್ತಕ್ಕಂಥ ಒಂದು ಪರಿಹಾರ ಇದ್ದೇ ಇದೆ. ಆದ್ದರಿಂದ ನಾವು ಕಾಯಿಲೆಗಳ ಜೊತೆಗೆ ಕಾಂಪ್ರಮೈಸ್ ಆಗಬಾರ್ದು. ನಾವೇನಾಗ್ತಾ ಇದ್ದೀವಿ? ಕಾಯಿಲೆಗಳ ಜೊತೆಗೆ ಕಾಂಪ್ರಮೈಸ್ ಆಗ್ತಾ ಇದ್ದೀವಿ. ಹಾಗಿದ್ರಿಂದ ಬಿ ಪಿ ಶುಗರನ್ನು ಬೇರು ಸಮೇತವಾಗಿ ಕಿತ್ತು ಹಾಕಲಿಕ್ಕೆ ಕೆಲವೊಂದಿಷ್ಟು ಆಸನಗಳು ಪ್ರಾಣಾಯಾಮವನ್ನು ಈ ದಿನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಬಿ ಪಿ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಡಿಸೀಸ್, ಶುಗರ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಡಿಸೀಸ್, ಇಟ್ ಈಸ್ ಡಿಸಾರ್ಡರ್. ಆದ್ದರಿಂದ ಈ ಬಿ ಪಿ ಶುಗರ್ ಯಾವ ರೀತಿ ಬರ್ತದೆ ಅಂತ ಹೇಳಿದ್ರೆ, ಮೊದಲು ಸ್ಟ್ರೆಸ್ಸಿಂದ ಬರ್ತದೆ. ಎರಡನೇದು, ನೀವು ಸುಮಾರು ಜನ ನಂಬ್ತಾರೆ, ಇಲ್ಲ ಅಂತ ಹೇಳಿ ನಂಬಲ್ಲ, ಆ ಜನ್ಮ ಪಾಪದಿಂದ ಬರ್ತದೆ ಬಿ ಪಿ ಶುಗರ್. ಮೂರನೇದು ನಿಮ್ಮ ಲೈಫ್ ಸ್ಟೈಲಿಂದ ಬರ್ತದೆ. ಇದನ್ನು ಆಯುರ್ವೇದ ಹೇಳ್ತದೆ. ಆಯುರ್ವೇದ ಯಾವುದೇ ಒಂದು ಕಾಯಿಲೆಗೆ 3 ಕಾರಣವನ್ನು ಕೊಡ್ತದೆ. ಒಂದು, ಮಾನಸಿಕ ಒತ್ತಡದಿಂದ ಬರ್ತದೆ, ಮನೋವ್ಯಾಧಿಯಿಂದ. ಎರಡನೇದು, ನಿಮ್ಮ ಹಿಂದಿನ ಒಂದು ಜನ್ಮದಲ್ಲಿ ಪಾಪ ಮಾಡಿರ್ತಿರಲ್ಲ ಅದರಿಂದ ಬರ್ತದೆ. ಮೂರನೇದು, ನಿಮ್ಮ ಜೀವನ ಶೈಲಿಯಿಂದ ಬರ್ತದೆ ಅಂತ ಹೇಳ್ತದೆ. ಆದ್ದರಿಂದ ಈ ಮೂರನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳೋಣ. ಸರಿ ಮಾಡಿಕೊಂಡು ಯೋಗದಲ್ಲಿ ಇದಕ್ಕೆ ಏನು ರಿಸಲ್ಟು, ಯಾವ ರೀತಿ ಆಸನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮುಖ್ಯವಾಗಿ ಬಿ ಪಿ ಶುಗರ್ ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಿಮ್ಮ ಈ ಭಾಗ ಸರಿ ಇರಲ್ಲ. ಇದು ಯಾವಾಗ ಸರಿಯಾಗಿರ್ತದ ಎಲ್ಲ ಚೆನ್ನಾಗಿರ್ತದೆ. ಅದಕ್ಕೆ ಏನು ಹೇಳ್ತಾರೆ? ಪೌ ಗರಂ ಪೇಟ್ ನರಂ ಸಿರ್ ಟಂಡ ಬಿಮಾರ್ ಕೋ ಮಾರೋ ದಂಡ ಅಂತ ಹೇಳ್ತಾರೆ. ಇವಾಗ ಏನಾಗಿದೆ? ಉಲ್ಟಾ ಆಗಿದೆ. ತಲೆ ಬಿಸಿಯಾಗಿದೆ, ಕಾಲು ತಣ್ಣಗಾಗಿದೆ, ಹೊಟ್ಟೆ ಅದರಿಂದ ಈ ಎಲ್ಲವನ್ನು ಸೇಫ್, ಬಾಡಿ ಸೇಫ್ ಹಾಗಿರ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ದೇಹಕ್ಕೆ ಹಾಕಬಾರ್ದನ್ನೆಲ್ಲ ಹಾಕಬಾರ್ದು. ಮನುಷ್ಯ ದೇಹ ಹೆಂಗಾಗಿದೆ? ಡಸ್ಟ್ಬಿನ್ ಆಗಿದೆ. ಏನೋ ಪಿಜ್ಜಾ ಅಂತೆ, ಎಲ್ಲಿ ಹೋಗ್ತಾ ಇದ್ದೇವೆ ನಾವೆಲ್ಲ. ಅದಕ್ಕೋಸ್ಕರ ಆಸನಗಳನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಶುಗರಿಗಾಗಿ ಈ ಆಸನ, ಇದು ಬಿ ಪಿಗೂ ಹೆಲ್ಪ್ಫುಲ್ ಆಗಿರ್ತದೆ. ಹೇಗೆ? ಇದಕ್ಕೆ ವಕ್ರಾಸನ ಅಂತ ಕರೀತಾರೆ. ಒಂದು ಕಾಲು ನೇರ ಇರಬೇಕು, ಈ ಬಲಗಾಲು ಈ ಕಡೆ ಇರಬೇಕು, ಹಿಂಗೆ ಬಲಗೈ ಮೇಲೆ ಇದನ್ನು ಹಿಂದೆ ಇಟ್ಕೋಬೇಕು. ಯಾವ ಕಾಲು ಬೆಂಡ್ ಮಾಡಿರ್ತೀರಲ್ಲ ಅದೇ ಕೈ ಹಿಂದೆ. ಅಗೇನ್ ನೆಕ್ಸ್ಟ್, ಈ ಎಡಗೈ ಮೇಲೆ ಈ ಕಾಲಿನ ಒಳಗಡೆ ಬಂದು ಇಲ್ಲಿ ಟಚ್ ಆಗಬೇಕು. ಈ ಕಡೆ ನೋಡ್ಬೇಕು, ತಿರುಗಿ ಹಿಂದೆ ನೋಡ್ಬೇಕು ಪೂರ. ಅಂದ್ರೆ ಏನಾಗ್ತದೆ? ಇಲ್ಲಿದಾವಲ್ಲ ಟೈರ್ಸ್ಗಳು, MRF, ಇವೆಲ್ಲ ಕರಗಬೇಕು. ಇವೆಲ್ಲ ಇಲ್ಲೊಂದು ಪಾಪು ಇಲ್ಲೊಂದು ಪಾಪು ಇರ್ತದೆ, ಇದೆಲ್ಲ ಕರಗಿಸ್ಬೇಕಲ್ಲ. ಇದನ್ನು ಈಗ ಹೀಗೆ ಮಾಡ್ಬೇಕು. ಹೀಗೆ ಆಗದಿದ್ರೆ ಇಷ್ಟೇ ಮಾಡಿ, ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಇದು ಜಾಸ್ತಿ ಇರ್ತದೆ ಕೆಲವು ಜನರಿಗೆ, ಮಾಂಸ ಪರ್ವತ. ಅದಕ್ಕೆ ಇಷ್ಟೇ ಮಾಡ್ಬೋದು, ಇಷ್ಟು. ಆದರೆ ಏನು ಮಾಡಬೇಕು? ಪೂರ್ತಿ ಟ್ವಿಸ್ಟ್ ಮಾಡ್ಬೇಕು. ಹೀಗೆ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ಬೇಕು. ದೀರ್ಘವಾಗಿ ಉಸಿರಾಡಬೇಕು. ಯಾವುದೇ ಕಾರಣಕ್ಕೂ ಉಸಿರನ್ನು ಹೋಲ್ಡ್ ಮಾಡಬಾರ್ದು. ಹೋಲ್ಡ್ ಮಾಡಿದರೆ ತೊಂದರೆ ಆಗ್ತದೆ. ನೆಕ್ಸ್ಟ್, ಅಪೋಸಿಟ್ ಲೆಗ್ ಹೀಗೆ
ನೇರವಾಗಿ ಕುತ್ಕೋಬೇಕು, ನೇರವಾಗಿ ಕುತ್ಕೊಳ್ಳೋದನ್ನು ಕಲಿಬೇಕು ಮೊದಲು. ಸಿಟ್ ಸ್ಟ್ರೈಟ್, ಸ್ಪೀಕ್ ಸ್ಟ್ರೈಟ್, ವಾಕ್ ಸ್ಟ್ರೈಟ್, ಯುವರ್ ಆ್ಯಟಿಟ್ಯೂಡ್ ಶುಡ್ ಬಿ ಸ್ಟ್ರೈಟ್. ಹೀಗೆ ಟ್ವಿಸ್ಟ್ ಮಾಡ್ಕೋಬೇಕು. ಈ ಭಾಗದಲ್ಲಿ ಇರ್ತಕ್ಕಂಥ ಫ್ಯಾಟ್ ಎಲ್ಲ ಏನಾಗ್ತದೆ, ಡಿಸಾಲ್ವ್ ಆಗ್ತದೆ. ಟ್ವಿಸ್ಟ್ ಮಾಡಿ ಹೀಗೆ ಉಸಿರಾಡ್ಬೇಕು. ನೋವಾದ್ರೆ ಏನು ಹೇಳ್ತದೆ, ಮನಸ್ಸು ಪಕ್ಕ ಫೋಲ್ಟ್ ಹೊಂಟಿ ಏನು ಹೇಳ್ತದೆ, ಸಾಕು 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 ಅಂತಿರ್ತದೆ. ಮನಸ್ಸಿನ ಮಾತು ಕೇಳಬಾರ್ದು. ಮನಸ್ಸು ಸೋಲ್ಬೇಕು, ನೀವು ಗೆಲ್ಲಬೇಕು, ಅಂದರೆ ಜೀವನದಲ್ಲಿ ಗೆಲ್ತೀರ. ಏನಾದರೂ ತಿನ್ಬೇಕಾದ್ರೆ ಮನಸ್ಸು ಸಾಕಂತದ, ಇನ್ನೂ ಬೇಕು ಅಂತದ. ಅದರಿಂದ ಮನಸ್ಸನ್ನು ಸೋಲಿಸಿದಾಗ ಮಾತ್ರ ನೀವು ಗೆಲ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಟ್ವಿಸ್ಟ್, ಇದಕ್ಕೆ ವಕ್ರಾಸನ ಅಂತ ಕರೀತಾರೆ. ಇದನ್ನು ಎರಡೂ ಕಡೆಯಿಂದ, ಈ ಕಡೆ 3 ಟೈಮ್ಸ್, ಈ ಕಡೆ 3 ಟೈಮ್ಸ್, ಆಸ್ ಮಚ್ ಆಸ್ ಪಾಸಿಬಲ್ ಹೋಲ್ಡ್. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹೋಲ್ಡ್ ಮಾಡಬೇಕು. ನೆಕ್ಸ್ಟ್ ಆಸನ ನೌಕಾಸನ. ಲೈಫ್ ಒಂದು ನೌಕೆ ಅಲ್ವಾ, ಈ ನೌಕೆಯನ್ನು ಸರಿಯಾದ ರೀತಿಯಲ್ಲಿ ದಡಕ್ಕೆ ಸೇರಿಸ್ಬೇಕಂತ ಹೇಳಿದ್ರೆ ಈ ಆಸನ ಮಾಡಬೇಕು. ಇದರಿಂದ ಏನಾಗ್ತದೆ, ನಿಮ್ಮ ಹೊಟ್ಟೆ ಭಾಗಕ್ಕೆ ಪ್ರೆಷರ್ ಆಗಿ ನಿಮ್ಮ ಇನ್ಸುಲಿನ್ ಪ್ರೊಡ್ಯೂಸನ್ನು ಜಾಸ್ತಿ ಆಗ್ತದೆ. ಮತ್ತು ನಿಮ್ಮ ಪ್ಯಾಂಕ್ರಿಯಾಸ್ ರೀಆಕ್ಟಿವೇಟ್ ಆಗ್ತದೆ, ನಿಮ್ಮ ಬೀಟಾ ಸೆಲ್ಸು ರೀಆಕ್ಟಿವೇಟ್ ಆಗ್ತದೆ. ಹೇಗೆ, ಈ ಕೈಯನ್ನು ಹೀಗೆ ಇಟ್ಕೋಬೇಕು. ಸ್ಲೋಲಿ ಲಿಫ್ಟ್ ಯುವರ್ ಲೆಗ್, ಲಿಫ್ಟ್ ಯುವರ್ ಹ್ಯಾಂಡ್, ಸ್ಟೇ ದೇರ್. ಹಿಂಗೆ ಮಾಡಬಾರ್ದು, ಭರತನಾಟ್ಯ ಸ್ಟ್ರೈಟಾಗಿರ್ಬೇಕು, ಎಷ್ಟು ಸಾಧ್ಯನೋ ಅಷ್ಟು. ಕೆಲವು ಜನರಿಗೆ ತಮ್ಮ ಕಾಲ ತಮ್ಗೆ ಎತ್ತಲಿಕ್ಕೆ ಬರಲ್ಲ, ಅವ್ರಿಗೆ ಏನೇ ಇದ್ರು ಕಾಲು ಎಳಿಲಿಕ್ಕೆ ಗೊತ್ತು, ಕಾಲು ಎತ್ತಲಿಕ್ಕೆ ಗೊತ್ತಿಲ್ಲ. ಡೌನ್. ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಹೋಲ್ಡ್ ಮಾಡಬೇಕು. ಇದಕ್ಕೆ ನೌಕಾಸನ ಅಂತ ಕರೀತಾರೆ. ಇದನ್ನು ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಹೊಟ್ಟೆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳಿಗೂ ಮಸಾಜ್ ಆಗ್ತದೆ. ಸ್ಮಾಲ್ ಇಂಟೆಸ್ಟೈನ್ ಆಗಿರ್ಬೋದು, ಲಾರ್ಜ್ ಇಂಟೆಸ್ಟೈನ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಮತ್ತು ಲಿವರ್ ಆಗಿರ್ಬೋದು, ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಎಲ್ಲದಕ್ಕೂ ಏನಾಗ್ತದೆ, ಒಂದು ಸ್ಟಿಮ್ಯುಲೇಷನ್ ಆಗ್ತದೆ. ಅದರಿಂದ ಏನಾಗ್ತದೆ, ಆ ಎಲ್ಲ ಆರ್ಗನ್ಸ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತವೆ. ಅವಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ ಅಂತ ಕರೀತಾರೆ. ವ್ಯಾಲೆಂಟ್ರಿ ಆರ್ಗನ್ಸ್ ಯಾವುದು, ಕೈ, ನಾವು ಮೂಮೆಂಟ್ ಮಾಡಿದಾಗ ಮೂಮೆಂಟ್ ಆಗ್ತದೆ. ಹೊಟ್ಟೆಗಿಲಿರ್ತಕ್ಕಂಥ ಆರ್ಗನ್ಸ್ಗಳು, ನಮ್ಮ ಕಾರ್ಡಿಯಾಕ್ ಮಸಲ್ಲು, ಅದು ನಾವು ಮೂಮೆಂಟ್ ಮಾಡದಿದ್ರೂ ಅದು ಮೂಮೆಂಟ್ ಆಗ್ತದೆ, ಇಲ್ಲಾಂದ್ರೆ ನಾವು ಮೂಮೆಂಟ್ ಆಗ್ಲಿಕ್ಕೆ ಆಗಲ್ಲ. ನೆಕ್ಸ್ಟು ಈ ಆಸನ, ಇದಕ್ಕೆ ತಿತಲಿ ಆಸನ ಅಂತ ಕರೀತಾರೆ, ಬಟರ್ಫ್ಲೈ. ಹೀಗೆ ಇದನ್ನು ಮಾಡೋದ್ರಿಂದ ಕಿಡ್ನಿ ಸಮಸ್ಯೆ ಬರಲ್ಲ ಲೈಫಲ್ಲಿ. ನಮ್ಮ ಹಿರಿಯರು ಏನು ಹೇಳ್ತಿದ್ರು ಗೊತ್ತಾ, ಈ ಕಾಲ್ ಮೇಲೆ ಕಾಲು ಇಟ್ಕೊಂಡು ಕೂತ್ಕೊಂಡ್ರೆ ಅಸಭ್ಯತೆ ಮಗೋದು, ಹಿರಿಯರಿಗೆ ಗೌರವ ಕೊಡ್ಬೇಕಂತ ಹೇಳ್ತಿದ್ರು. ಅದರಲ್ಲಿ ಕೂಡ ಸೈನ್ಸ್ ಇದೆ. ನಮ್ಮ ಪ್ರತಿಯೊಂದು ಆಚಾರ ವಿಚಾರದಲ್ಲೂ ಸೈನ್ಸ್ ಇದೆ. ಯಾಕಂತ ಹೇಳಿದ್ರೆ ಭಾರತ ಅಂತಕ್ಕಂಥದ್ದು ಹುಟ್ಟಿದ್ದು ನಿನ್ನೆ ಇವತ್ತಲ್ಲ, ಇದಕ್ಕೆ ಕೋಟ್ಯಂತರ ವರ್ಷಗಳ ಇತಿಹಾಸ ಇದೆ. ಆದ್ದರಿಂದ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಿನ್ನೆ ಇವತ್ತು ತೊಗೊಂಡಿರ್ತಕ್ಕಂಥ ಮೊಬೈಲ್ ಇವತ್ತು ಹಳೇದಾಗುತ್ತೆ. 20,000 ಮೊಬೈಲ್ 2,000ಕ್ಕೂ ಯಾರೂ ಕೇಳಲ್ಲ. ಆದರೆ ಇವತ್ತು ಯೋಗಕ್ಕೆ ಇಷ್ಟೊಂದು ಮಾನ್ಯತೆ ಬಂದಿದೆ ಅಂತ ಹೇಳಿದ್ರೆ, ಯೋಗ ಇಸ್ ಅ ಬಿಗ್ ಸೈನ್ಸ್ ಇನ್ ದ ವರ್ಲ್ಡ್. ಅದಕ್ಕೆ ಯೋಗವನ್ನು ನಾವು ಹೇಗಿರ್ಬೇಕಂತ ಹೇಳಿದ್ರೆ, ಯೋಗದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಪೆಲ್ವಿಕ್ ಓಪನ್ ಆಗುತ್ತೆ. ಆ ಥರ ಕ್ರಾಸ್ ಲೆಗ್ ಮಾಡೋದ್ರಿಂದ ಕಿಡ್ನಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಕಿಡ್ನಿಗೆ ಯಾವಾಗ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಅವಾಗ ಆಟೋಮೆಟಿಕ್ ಕಿಡ್ನಿ ಸ್ಟೋನ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಅವಾಗ ಡಯಾಲಿಸಿಸ್ ಮಾಡಬೇಕಾಗ್ತದೆ. ಡಯಾಲಿಸಿಸ್ ಮಾಡೋದಂತ ಹೇಳಿದ್ರೆ ಸತ್ತ ಅಂತ ಮನುಷ್ಯ ಅವನ ಅರ್ಥ. ಹೀಗೆ ಶುಗರ್ ಇರೋರಿಗೆ ಜಾಸ್ತಿ ಕಿಡ್ನಿ ಸಮಸ್ಯೆ ಬಂದೇ ಬರ್ತದೆ. ಅದಕ್ಕೆ ಹೀಗೆ ಡೋಂಟ್ ಗೋ ಫಾರ್ ದ ಇನ್ಸುಲಿನ್. ಇನ್ಸುಲಿನ್ ಇಸ್ ವೆರಿ ವೆರಿ ಡೇಂಜರ್. ಅದಕ್ಕೆ ಇನ್ಸುಲಿನ್ ತೊಗೊಳ್ಳಿಕ್ಕೆ ಹೋಗಬಾರ್ದು. ಹೀಗೆ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ, ಮುಖ್ಯವಾಗಿ ನಾನು ನಿಮಗೆ ಕ್ಯಾಟ್ ಸ್ಟ್ರೆಚಿಂಗನ್ನು ಹೇಳ್ಕೊಡ್ತೇನೆ. ಈ ಥರ ಮಾಡೋದ್ರಿಂದ ನಿಮ್ಮ ಬೆನ್ನುಹುರಿ ನೇರ ಆಗ್ತದೆ ಮತ್ತು ಬೆನ್ನುಹುರಿಗೆ ರಿಲ್ಯಾಕ್ಸೇಷನ್ ಸಿಗ್ತದೆ. ಇದು ಮೂಮೆಂಟ್ ಆಗಬೇಕು, ಹಿಂಗೆ ಮೂಮೆಂಟ್ ಆಗಬಾರ್ದು. ಇವೆಲ್ಲ ಹಿಂಗಿರಬೇಕು, ಇಲ್ಲೇ ಇರಬೇಕು. ಆಧಾರ ಸ್ತಂಭಗಳು, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಯ್ಯ, ಆ ಭಾವ ಬರಬೇಕು. ಇದನ್ನ ಒಂದು 50 ಟೈಮ್ಸ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟು ಮಂಡೂಕಾಸನ. ಮಂಡೂಕ ಅಂದರೆ ಕಪ್ಪೆ, ಕಪ್ಪೆಯನ್ನು ಹೋಲ್ತಕ್ಕಂಥ ಆಸನ. ಹೇಗೆ ಮಾಡಬೇಕು, ಬ್ರೀದ್ ಇನ್, ಎಕ್ಸೇಲ್ ಕಂಪ್ಲೀಟ್ಲಿ, ಹೋಲ್ಡ್ ಇಟ್ ಔಟ್ ಸೈಡ್ ಆ್ಯಂಡ್ ಕಾಂಟ್ರಾಕ್ಟ್ ಯುವರ್ ಸ್ಟಮಕ್. ನೀವು ಉಸಿರನ್ನು ತಗೊಂಡು ಕಂಪ್ಲೀಟಾಗಿ ಹೊರಗಡೆ ಬಿಟ್ಟು ಅದನ್ನು ಹೊರಗಡೆನೆ ನಿಲ್ಲಿಸಿ ಏನು ಮಾಡಬೇಕು, ನಿಮ್ಮ ಹೊಟ್ಟೆಯನ್ನು ಕಾಂಟ್ರಾಕ್ಟ್ ಮಾಡ್ಕೋಬೇಕು. ಕಾಂಟ್ರಾಕ್ಟ್ ಮಾಡಿಕೊಂಡು ಕೈಯನ್ನು ಹೊಟ್ಟೆಗೆ ಹಿಂಗೆ ಹಚ್ಕೊಂಡು ಫಾರ್ವರ್ಡ್ ಬೆಂಡಿಂಗ್ ಮಾಡ್ಕೋಬೇಕು. ಮೂಗನ್ನು ನೆಲಕ್ಕೆ ಟಚ್ ಮಾಡಬೇಕು. ಹೇಗೆ, ಐ ಕ್ಯಾನ್ ಶೋ ಯು. Inhale first, exhale completely, hold it outside and contract your stomach. ಇಲ್ಲಿ ನಾರ್ಮಲ್ ಬ್ರೀದಿಂಗ್. ಎಲ್ಲಿವರೆಗೆ ಹೋಲ್ಡ್ ಮಾಡ್ಲಿಕ್ಕೆ ಆಗುತ್ತೆ ಅಲ್ಲಿವರೆಗೆ ಹೋಲ್ಡ್ ಮಾಡಿದ್ಮೇಲೆ ನಾರ್ಮಲ್ ಆಗಿ ಉಸಿರಾಡಬೇಕು. ಅಂದರೆ ನಿಮ್ಮ ಪ್ಯಾಂಕ್ರಿಯಾಸ್ ರಿಯಾಕ್ಟಿವೇಟ್ ಆಗ್ತದೆ.
ಅಗೇನ್ ಬ್ರೀದ್ ಇನ್, ಕಮ್ ಅಪ್. ಈ ರೀತಿ ಇದನ್ನ ಒಂದು 10 ಟೈಮ್ಸ್ ಮಾಡ್ಬೇಕು, 10 to 20 ಟೈಮ್ಸ್. ಮಲಬದ್ಧತೆ ಸಮಸ್ಯೆ ಇರೋದೇ ಇಲ್ಲ ಈ ಥರ ಮಾಡಿದರೆ. ನೆಕ್ಸ್ಟ್ ಇನ್ನೊಂದು ಆಸನ ಹೇಳ್ಕೊಡ್ತೀನಿ, ಇದಕ್ಕೆ ಭುಜಂಗಾಸನ ಅಂತ ಕರೀತಾರೆ. ಇಟ್ ಈಸ್ ಆಲ್ಸೋ ವೆರಿ ವೆರಿ ಬೆನಿಫಿಷಿಯಲ್ ಫಾರ್ ದ BP ಆ್ಯಂಡ್ ಶುಗರ್. ಹೇಗೆ? ಎರಡು ಕೈಗಳನ್ನ ಹೀಗೆ ಇಟ್ಕೋಬೇಕು, ಹೀಗಿರ್ಬೇಕು, ಬಾಡಿ ಸ್ಟ್ರೈಟ್ ಆಗಿರ್ಬೇಕು, ಕಾಲು ಹಿಂಗೆ ಸ್ಟ್ರೈಟ್ ಆಗಿರ್ಬೇಕು, ಹಿಂಗಿರ್ಬಾರ್ದು, ಹೀಗೆ. ಈಗ ಬ್ರೀದ್ ಇನ್ ಅಪ್, ಬ್ರೀದ್ ಔಟ್ ಡೌನ್, ಬ್ರೀದ್ ಇನ್ ಅಪ್, ಬ್ರೀದ್ ಔಟ್ ಡೌನ್. ನೆಕ್ಸ್ಟ್ ಧನುರಾಸನ. ನೆಕ್ಸ್ಟ್ ಶಲಭಾಸನ. ಹೋಲ್ಡ್ ಮಾಡ್ಬೇಕು, ಎಷ್ಟಾಗ್ತದೆ ಅಷ್ಟು. ಡೌನ್. ಇದಾದ್ಮೇಲೆ ಒಂದು 2 ನಿಮಿಷ ಇದಕ್ಕೆ ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಅಂತ ಕರೀತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಲ್ಲ ಆಸನಗಳು ಮುಗಿದ್ಮೇಲೆ ಒಂದು 5 ನಿಮಿಷ 10 ನಿಮಿಷ ಇದು ಮಾಡ್ಬೇಕು. ಇದರಿಂದ ಹೊಟ್ಟೆ ಬೇಗ ಕರಗ್ತದೆ, ನಿಮ್ಮ ಮೆಟಾಬಾಲಿಕ್ ರೇಟ್ ಸ್ಪೀಡ್ ಆಗ್ತದೆ. ಹೇಗೆ? ಕಾಲುಗಳು ಹೀಗಿರಬೇಕು. ಇಟ್ ಈಸ್ ವೆರಿ ಸಿಂಪಲ್ ಬಟ್ ಇಟ್ ಈಸ್ ವೆರಿ ಎಫೆಕ್ಟಿವ್. ಹೇಗೆ? ಹೀಗೆ ಮಾಡ್ಕೋಬೇಕು, ದೀರ್ಘ ಉಸಿರು ತಗೋಬೇಕು, ನಿಧಾನವಾಗಿ ಬಿಡಬೇಕು. ಇದನ್ನ ನೀವು 10 ನಿಮಿಷ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ಕೋಬೇಕು? ಇದೆಲ್ಲ ಆಸನಗಳು ಮುಗಿದ್ಮೇಲೆ ನಿಮ್ಮ ಮಕರಾಸನದಲ್ಲಿ ಏನು ರಿಲ್ಯಾಕ್ಸ್ ಆಗ್ತಿರಲ್ಲ, ಅದಾದಮೇಲೆ ಪ್ರಾಣಾಯಾಮವನ್ನು ಮಾಡಬೇಕು. BP ಶುಗರ್ ಇರೋರಿಗೆ ಮುಖ್ಯವಾಗಿ ವಾಯು ಮುದ್ರೆ ಮಾಡಬೇಕು, ಯಾರು BP ಇರೋರು. ವಿಷ್ಣು ಮುದ್ರೆ ಮಾಡಬೇಕು, ಯಾರು ಶುಗರ್ ಇರೋರು. ಹೀಗೆ ಕುತ್ಕೊಂಡು ಕಪಾಲಭಾತಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಈ ರೀತಿ ಆತರವಾಗಿ ಇಟ್ಕೋಬೇಕು. ಏನು ಮಾಡಬೇಕು? ಎಕ್ಸೇಲ್. ಮನೇಲಿ ಹೆಂಡ್ತಿ ಬೈದ್ಲಾ, ಲೆಟ್ ಇಟ್ ಗೋ. ಯಾವುದಕ್ಕೆ ಟೆನ್ಷನ್ ಮಾಡ್ಕೊಳ್ಳಲ್ಲ. ಕಪಾಲಭಾತಿ ಮಾಡಿದ್ರೆ ಟೆನ್ಷನ್ನೇ ಬರಲ್ಲ. ಎಲ್ಲ ಟೆನ್ಷನ್ ಹೋಗಿಬಿಡ್ತದೆ. ಯಾರಾದ್ರೂ ಏನಾದರೂ ಬೈದ್ರೆ ಮಾಡಿಬಿಡ್ಬೇಕು, ಎಲ್ಲ ಟೆನ್ಷನ್ ಹೋಗಿಬಿಡ್ತದೆ. 100% ಟೆನ್ಷನ್ ಹೋಗ್ತದೆ ಇದರಿಂದ. ಹೇಗೆ? ಹೀಗೆ ಕುತ್ಕೊಳ್ಬೇಕು, ನಗ್ನಗ್ತಾ ಇರ್ಬೇಕು ಜೀವನದಲ್ಲಿ. ನಗುವೇ ಜೀವನ, ದುಃಖವೇ ಮರಣ. ಅದರಿಂದ ನಗ್ತಾ 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 ಇದ್ರೆ ನಿಮ್ಮ ಜೀವನ ಸ್ವರ್ಗದ ಥರ ಇರ್ತದೆ. ಅದನ್ನು ಕಪಾಲಭಾತಿ ಮಾಡಿ ಯಾವುದೂ ಸಮಸ್ಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಸಮಸ್ಯೆಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಪ್ರಾಣಾಯಾಮ ಮಾಡಿ, ಇದಕ್ಕೆ ಉಜ್ಜಯಿ ಅಂತ ಕರೀತಾರೆ. ಹೇಗೆ? ಗಂಟ್ಲು ಬಿಗಿಯಾಗಿ ಹಿಡಿದು ಉಸಿರು ತಗೋಬೇಕು. ಇದರಿಂದ ನಿಮ್ಮ ಟ್ರೆಕಿ ಅಂತ ಕರೀತಾರಲ್ಲ, ಮಿಡ್ಲಿಗೊಂದು ಶ್ವಾಸನಾಳ ಇರ್ತದಲ್ಲ, ಅದು ಆ್ಯಕ್ಟಿವ್ ಆಗ್ತದೆ, ಮತ್ತು ವೈಬ್ರೇಷನ್ ಆಗ್ತದೆ ಸೆಲ್ಸ್ಗಳಲ್ಲಿ, ಎಲ್ಲ ಸೆಲ್ಸ್ಗಳಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತದೆ. ಈ 2 ಪ್ರಾಣಾಯಾಮ BP ಮತ್ತು ಶುಗರ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಕಪಾಲಭಾತಿ ಮತ್ತು ಉಜ್ಜಯಿ. ಗಂಟ್ಲು ಬಿಗಿಯಾಗಿ ಹಿಡಿದು ಉಸಿರು ತಗೋಬೇಕು, ಬಿಡ್ಬೇಕಾದ್ರೆ ಸೌಂಡ್ ಮಾಡಬಾರ್ದು, ಹೀಗೆ. ಈ ರೀತಿ ಈ 2 ಪ್ರಾಣಾಯಾಮ ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ 3 ತಿಂಗಳಲ್ಲಿ ನಿಮ್ಮ ಶುಗರು BP ವಾಸಿ ಆಗದೇ ಇದ್ದರೆ 100% ವಾಸಿ ಆಗೇ ಆಗುತ್ತೆ. ಅದರಿಂದ ಇದನ್ನೆಲ್ಲ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವೋಹಂ. ಓಂ ಶಾಂತಿ ಶಾಂತಿ ಶಾಂತಿ.